ಬೆಳಗಾವಿ ಜಿಲ್ಲೆಯ ಐನಾಪುರದ ಸಿದ್ದೇಶ್ವರ ದೇವರ 56ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಬೃಹತ್ ಕೃಷಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ರಾಜ್ಯದ ನಾನಾ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಕೃಷಿ ಆಸಕ್ತರು ಮೇಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ. ರೈತರ ಹಬ್ಬ ಎಂದೇ ಕರೆಯಲ್ಪಡುವ ಈ ಕೃಷಿ ಮೇಳದಲ್ಲಿ ಜಾನುವಾರುಗಳ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ, ಕೃಷಿ ಉತ್ಪನ್ನಗಳು ಹಾಗೂ ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ದೂರದರ್ಶನದೊಂದಿಗೆ ವಿಶ್ವನಾಥ್ ಸೂರ್ಯವಂಶಿ. ಐನಾಪುರ ಕೃಷಿ ಮೇಳಕ್ಕೆ ಕಳೆದ 5 ವರ್ಷಗಳಿಂದ ಭೇಟಿ ನೀಡುತ್ತಿದ್ದು, ಇಲ್ಲಿ ವ್ಯಾಪಾರ ವಹಿವಾಟು ಉತ್ತಮವಾಗಿ ನಡೆಯುತ್ತಿದೆ. ಜಾತ್ರೆಗೆ ಬರುವ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು. ಚೆನ್ನಾಗಿದೆ ಜಾತ್ರೆ, ಜನ ಪಬ್ಲಿಕ್ ಚೆನ್ನಾಗಿ ಸೇರ್ತಾರೆ, ತುಂಬಾ ಜನ ಬರ್ತಾರೆ ಜಾತ್ರೆಗೆ. ನಮ್ದು ಗ್ಯಾಸ್ ಸೇಫ್ಟಿ ಡಿವೈಸ್ ಇದೆ, ಅಂದ್ರೆ ಸಿಲಿಂಡರ್ ಬಳಕೆ ಮಾಡೋರಿಗೆ ಇದೊಂದು ಗ್ಯಾಸ್ ಸೇಫ್ ಅನ್ನುವಂಥ ಪ್ರಾಡಕ್ಟ್ ಅನ್ನು ಬಳಕೆ ಮಾಡೋದ್ರಿಂದ ಸಿಲಿಂಡರ್ನಿಂದ ಒಲೆಯವರೆಗೂ ಎಲ್ಲೇ ಯಾವುದೇ ರೀತಿ ಗ್ಯಾಸ್ ಲೀಕೇಜ್ ಆದರೂ ಕೂಡ ಬ್ಲಾಸ್ಟ್ ಆಗ್ಲಿಕ್ಕೆ ಕೊಡೋದಿಲ್ಲ ಸರ್. ಇದು ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಕೃಷಿ ಮೇಳದಲ್ಲಿ ರೈತರಿಗೆ ಅನುಕೂಲವಾಗುವ ಹಲವು ಮಾಹಿತಿಗಳಿವೆ, ಅದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರೈತ ಬಾಂಧವರಿಗೆ ಅನೇಕ ಉಪಯೋಗ ಆಗ್ತದೆ. ಅದಕ್ಕೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಈ ತರ ಸದುಪಯೋಗವನ್ನು ತಗೊಳ್ತಿದ್ದಾರೆ. ಕವಲಗುಡ್ಡದ ಅಮರೇಶ್ವರ ಮಹಾರಾಜರು ಆಧುನಿಕ ಯಂತ್ರೋಪಕರಣದಿಂದ ರೈತರಿಗೆ ಆಗುವ ಅನುಕೂಲಗಳ ಕುರಿತು ಮಾಹಿತಿ ನೀಡುವ ಮಹತ್ವಪೂರ್ಣ ಮೇಳ ಇದಾಗಿದೆ. ಜಾತ್ರೆ ಇನ್ನು 15 ದಿನಗಳ ಕಾಲ ನಡೆಯಲಿದೆ ಎಂದರು. ಅಂತಕ್ಕಂಥದ್ದು ಇನ್ನೂ ಬರ್ತಕ್ಕಂಥ ವ್ಯವಸ್ಥೆಗಳದಾವ. ಬಹುತೇಕ ಇದು ನಿರಂತರವಾಗಿ ಈಗ ಪ್ರಾರಂಭ ಆಗಿದೆ, ಚಾಲನೆ ಇದು. ಬೇರೆ ಬೇರೆ ಎಲ್ಲ ಕಡೆದೂ ಜನ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ಸ್ಟಾಲ್ ಕರ್ನಾಟಕ ಮಹಾರಾಷ್ಟ್ರ ಎಲ್ಲದಕ್ಕೂ ಇದು ಗಡಿ ಭಾಗ ಇರೋದ್ರಿಂದ ಬಹುತೇಕ ಮಹಾರಾಷ್ಟ್ರ ಜನನು ಇಲ್ಲೆಲ್ಲ ತಮ್ಮ ಸಲಕರಣೆಗಳು ತಾವು ಆಧುನಿಕ ಟೆಕ್ನಾಲಜಿ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಬಹುತೇಕ ಎಲ್ಲ ಹಿಡ್ಕೊಂಡು. ಇದು 33ನೇ ಒಂದು ಕೃಷಿ ಮೇಳ ಇರೋದ್ರಿಂದ ಇದು ಬಹುತೇಕ ನಾವು 5 ದಿವಸ ಅಂತ ಅಷ್ಟೇ ಹೇಳ್ತೀವಿ, ಹೆಚ್ಚು ದಿನಗಳ ಕಾಲದಲ್ಲಿ ಇಲ್ಲಿ ನಡೀತಕ್ಕಂಥದ್ದು.